ಹೆದರ್ಕೊಬಿಡಿ ಕತ್ಲೈತೆ ಅಂತ ನೀವ್ನಿ ನನ್ನ ನಿಮ್ಮ ಅಣ್ಣ ಅಂತ ತಿಳ್ಕೊಳ್ಳಿ, ಧೈರ್ಯ ಬರ್ತದೆ. ನೀವ್ ಯಾಕೆ ನನ್ನನ್ನ ಇಲ್ಲಿ ಕರ್ಕೊಂಡ್ ಬರ್ತಾ ಇದೀರ ಅಂತ ಗೊತ್ತಾಗ್ಲಿಲ್ಲ. ಒಸಿ ಮುಂದಕ್ಕೆ ಹೋದ್ರೆ ನಿಮ್ಗೆ ಎಲ್ಲ ಗೊತ್ತಾಯ್ತದೆ. ನನ್ಗೊಬ್ರು ನಿಮ್ಮನ್ನ ಇಲ್ಲಿ ಕರ್ಕೊಂಬರಕ್ ಹೇಳವ್ರೆ, ಕರ್ಕೊಂಡ್ ಬಂದೀವ್ನಿ. ಯಾರು ಹೇಳಿದ್ದು? ಹೇಳಿಲ್ವಾ? ಅದೇನೋ ಅಂತಾರಲ್ಲ ಸರ್ಪ್ರೈಸ್ ಅಂತ, ಅದೇ ಬನ್ನಿ. ಕರ್ಣ ಸರೇ ನನ್ನ ಇಲ್ಲಿ ಕರ್ಸಿರೋದಾ? ಏನಿದು ನಂಬೋಕೆ ಆಗ್ತಿಲ್ವಲ್ಲ. ಮೋಸ್ಟ್ಲಿ ಪಾರು ನಾನು ನಿಧಿ ಒಟ್ಟಿಗೆ ಇರಬೇಕು ಅಂತ ಅನ್ಕೊಂಡು ನಮ್ಮಿಬ್ಬರನ್ನ ಒಂದ್ ಮಾಡೋದಕ್ಕೆ ಈ ಕೆಲಸ ಮಾಡಿರ್ಬೋದು. ಮೈ ಗಾಡ್, ಅಲ್ಲಿ ನೋಡಿ ಕರ್ಣ ಸರ್, ಸಾವಿರಾರು ಮಿಂಚುಳಗಳು. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಇಷ್ಟು ಮಿಂಚುಳಗಳನ್ನ ನೋಡೇ ಇರ್ಲಿಲ್ಲ ಸರ್. ಎಷ್ಟು ಚೆನ್ನಾಗಿ ಹಾರಾಡ್ತಿವೆ ಸರ್. ನನಗೂ ಅವುಗಳ ತರ ಹಾರಾಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ನಿಧಿಯವ್ರನ್ನ ಇಷ್ಟು ಖುಷಿ ಪಡ್ತಿರೋದು ನೋಡಿ ತುಂಬಾ ದಿನ ಆಗೋಗಿತ್ತು. ಇವತ್ತು ನನ್ನ ಕಣ್ಗೆ ಮೊದಲನೇ ತರ ನಿಧಿನೇ ಕಾಣ್ತಿದ್ದಾರೆ. ಇವ್ರ ಖುಷಿ ಮುಂದೆ ಈ ಮಿಂಚುಳದ ಬೆಳಕು ಡಲ್ಲ ಕಾಣ್ತಿದೆ. ಅಮೇಜಿಂಗ್ ಆಗಿದೆ ಅಲ್ವಾ ಸರ್? ಇವತ್ತು ಆಕಾಶದಲ್ಲಿ ಸಾವಿರಾರು ಮಿಂಚುಳ ಇದೆ. ಅದೇ ರೀತಿ ಮನಸ್ಸಲ್ಲೂ ಸುಮಾರು ಪ್ರಶ್ನೆ ಇದೆ ಅಂತ ನನಗೆ ಗೊತ್ತು. ಇದು ನಮಗೋಸ್ಕರ ಅಂತಾನೆ ಬಂದಿರೋ ಟೈಮು. ಇದು ನಮಗೆ ಮಾತ್ರ ಸೇರಬೇಕು ಅಂತ ನಾನು ಬಯಸ್ತೀನಿ. ಕೆಲವ್ರಿಗೆ ಟೈಮ್ ಸರಿ ಇಲ್ಲ ಅಂದಾಗ ಚಪ್ಪಲಿ ಹಾಕೊಂಡು ನಡಿಬೇಕು ಅಂತ ಹೇಳ್ತಾರೆ. ಯಾಕಂದರೆ ಗಡಿಯಾರದ ಮುಳ್ಳೆ ಚುಚ್ಚೋದಕ್ಕೆ ಕಾಯ್ತಾ ಇರುತ್ತೆ. ಆದರೆ ನನ್ನ ಟೈಮ್ ಸರಿ ಇಲ್ಲದೆ ಇದ್ದಾಗ ನಾನು ನಿಮ್ಮ ಕೈ ಹಿಡ್ಕೊಂಡು ನಡಿಬೇಕು ಅಂತ ಆಸೆ ಪಡ್ತೀನಿ. ಆಗ ನನಗೆ ಎಲ್ಲ ಚೆನ್ನಾಗಿದೆ ಅನಿಸುತ್ತೆ.